ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಮಧ್ಯಾಹ್ನದ ಊಟ ಮಾಡಿಕೊಂಡು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ, ನಾನು ಏನೇನು ತೊಗೊಂಡೆ ಅವತ್ತು ನ್ಯೂ ಇಯರ್ ದಿನ ಮಾಲಲ್ಲಿ ಶಾಪಿಂಗ್ ಮಾಡಿದ್ನಲ್ವ, ಅದೆಲ್ಲ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಇವತ್ತು ಆ್ಯಕ್ಚುಲಿ ಏನೋ ಒಂಥರ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಎನರ್ಜಿ ಇಲ್ಲ, ಜೋಶ್ ಇಲ್ಲ. ಬಟ್ ಸ್ಟಿಲ್ ಬೆಳಿಗ್ಗೆಯಿಂದ ನಾನೇ ಪುಷ್ ಮಾಡ್ತಾ ಇದ್ದೀನಿ, ಇಲ್ಲ ಮಲ್ಕೊಳ್ಬಾರ್ದು, ತುಂಬ ಮಲ್ಕೊಂಡು ರೆಸ್ಟ್ ತೊಗೊಂಡಿದ್ದೀನಿ, ಇವತ್ತು ಮಲಗಬಾರ್ದು ಅಂತ ಹೇಳಿಬಿಟ್ಟು ಕಣ್ಣು ಎಳೀತಾ ಇದೆ. ಟ್ಯಾಬ್ಲೆಟ್ಸ್ ಅಂತೂ ಏನು ತೊಗೊಳ್ತಾ ಇಲ್ಲ. ರಾಜೇಶ್ ಹೇಳಿದ್ರೆ ನಿನಗೆ ಮೈಕೈ ನೋವಿದ್ರೆ ಇನ್ನೊಂದು ಟ್ಯಾಬ್ಲೆಟ್ ತೊಗೋ ಅಂತ ಹೇಳ್ತಾರೆ. ನಾನು ಈ ಕಡೆ ಮಲ್ಕೊಳ್ಳೋಕ್ಕೂ ಆಗದೆ, ಈ ಕಡೆ ಫುಲ್ ಎನರ್ಜೆಟಿಕ್ ಆಗಿ ಕೆಲಸನೂ ಮಾಡೋಕ್ಕಾಗದೆ ಒದ್ದಾಡ್ಕೊಂಡು ಬೆಳಿಗ್ಗೆಯಿಂದ ಸ್ವಲ್ಪ ಮಾಡು ಕೂತ್ಕೋ ಮಾಡ್ತಾ ಇದ್ದೀನಿ. ತುಂಬ ಕ್ವೆಶನ್ಸ್ ಅಥವಾ ಡೌಟ್ಸ್, ಕಮೆಂಟ್ಸ್ ಬಂದಿತ್ತು. ಡೈಲಿ ಮೇಕಪ್ ಹೌಸ್ ವೈಫ್ಸ್ಗೆ ಅವ್ರು ಯಾವ ಥರ ಬಟ್ಟೆನ ಚೂಸ್ ಮಾಡಬೇಕು, ಯಾವ ಥರ ಮೇಕಪ್ ಮಾಡ್ಕೊಳ್ಬೇಕು ಅಂತ ಟಾಪಿಕ್ ಮೇಲೆ ವಿಡಿಯೋ ಬೇಕಾ ಅಂದಾಗ ಸುಮಾರು ಜನ ಬೇಕು ಅಂತ ಹೇಳಿದ್ರಿ. ನಾನು ಸ್ವಲ್ಪ ಎನರ್ಜಿ ತೊಗೊಂಡು ಸ್ನೇಹಿತರೆ ಆದಷ್ಟು ಬೇಗ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡಿನ್ನರ್ ನೈಟ್ ಹೋಗೋಣ. ಡಿನ್ನರ್ ನೈಟಲ್ಲಿ ಜಾಸ್ತಿ ಜನ ಕೇಳಿದ್ದು ಆ ಪ್ಲೇಸ್ ಬಗ್ಗೆ, ಅದು ಅಬ್ಸಲ್ಯೂಟ್ ಬಾರ್ಬಿಕ್ಯೂ ಅಂತ ಹೇಳಿ. ಅಲ್ಲಿ ಕೂಡ ಚೆನ್ನಾಗಿತ್ತು. ರಾಜೇಶ್ ಮೊದಲು ಹೋಗಿದ್ರಂತೆ, ಅವ್ರು ಯಾವಾಗಲೂ ಹೇಳೋರು ಅದೊಂದು ಸರಿ ಟ್ರೈ ಮಾಡಬೇಕು, ಚೆನ್ನಾಗಿದೆಯಂತೆ ಅಂತ. ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಫುಡ್ ಟೇಸ್ಟ್ ಆಗಿರ್ಬೋದು, ಯಾಕಂದರೆ ಬಾರ್ಬಿಕ್ಯೂ ನೋಡಿ ಎಲ್ಲನೂ ಇತ್ತು. ಬಫೆ ಸಿಸ್ಟಮ್ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ. ವೆಜ್ಗೆ ಮೇ ಬಿ 100 ರೂಪೀಸ್ ಕಡಿಮೆ ಅನಿಸುತ್ತೆ, ಇದಕ್ಕೆ 850 ರೂಪೀಸ್ ಅನಿಸುತ್ತೆ, ಅಥವಾ 899 ಅಷ್ಟೇ, ಅದರಿಂದ ಜಾಸ್ತಿ ಇಲ್ಲ. ಮಕ್ಕಳಿಗೆ ಅಬೌವ್ 6 ಇಯರ್ಸ್ 420 ರೂಪೀಸ್ ಏನೋ ಆಗುತ್ತೆ. ಬಿಲೋ 6 ಇಯರ್ಸ್ ಫ್ರೀ ಇರುತ್ತೆ. ಇನ್ನು ಅನ್ಲಿಮಿಟೆಡ್ ಫುಡ್ಡು. ನಮಗೆ ಬಾರ್ಬಿಕ್ಯೂ ಇಷ್ಟ ಆಯಿತು. ಡೆಸರ್ಟ್ಸಲ್ಲಿ ಜಾಸ್ತಿ ಇರಲಿಲ್ಲ, 2 or 3 ಡಿಶಸ್ ಏನೋ ಇತ್ತು. ಕೇಕ್ಸ್ ಇತ್ತು, ಪೇಸ್ಟ್ರೀಸ್ ಇತ್ತು. ಅದು ಬಿಟ್ಟರೆ ಮೇನ್ ಕೋರ್ಸ್ ಲೈಕ್ ಬಿರಿಯಾನಿ ಅಷ್ಟೊಂದು ಟೇಸ್ಟಿ ಅನ್ನಿಸ್ಲಿಲ್ಲ ನನಗೆ. ಅದು ಬಿಟ್ಟರೆ ರೋಟಿ ಕರ್ರಿ ಇತ್ತು. ರೋಟಿ ಕರಿಯಲ್ಲಿ ಅದು ಕೂಡ ಚೆನ್ನಾಗಿತ್ತು. ವೆಜ್ ಅಂತೂ ನಾವು ಟ್ರೈ ಮಾಡಿಲ್ಲ. ಇದಕ್ಕೆ ಬುಕ್ಕಿಂಗ್ ಮಾಡಬೇಕಾ ಅನ್ನೋ ಹಾಗಿದ್ರೆ ನಿಮ್ಗೆ ಆನ್ಲೈನಲ್ಲಿ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ಅಂತ ನೋಡಿದ್ರೆ ಸಾಕು. ಅವ್ರದ್ದೇ ಒಂದು ಆ್ಯಪ್ ಕೂಡ ಇದೆ, ಅಲ್ಲೂ ಬುಕ್ಕಿಂಗ್ ಮಾಡ್ಬೋದು. ಅಥವಾ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹೆಸರು ಹಾಕಿಬಿಟ್ಟು ಅವ್ರದ್ದು ಫೋನ್ ನಂಬರ್ ಬರುತ್ತೆ, ಆ ಫೋನ್ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಬೋದು. ಟೈಮಿಂಗ್ಸ್ ಎಲ್ಲ ನಿಮಗೆ ಅಲ್ಲೇ ಸಿಗುತ್ತೆ. ಇನ್ನು ನ್ಯೂ ಇಯರ್ ಡೇಗೆ ಬರೋಣ. ನ್ಯೂ ಇಯರ್ ಡೇ ನಾನು ಏನು ಡ್ರೆಸ್ ಹಾಕಿದ್ನಲ್ವ, ಆ ಡ್ರೆಸ್ ಬಗ್ಗೆ ಸುಮಾರು ಜನ ಕೇಳಿದ್ರಿ. ಅದು ನಾನು ತೊಗೊಂಡಿರೋದು ಮೀಶೋ ಅಲ್ಲಿ. ಆ ಮೀಶೋ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು, ಥಂಬ್ನೇಲಲ್ಲೇ ಆ ಡ್ರೆಸ್ನ ಒಂದು ಪಿಕ್ ಹಾಕಿದ್ದೀನಿ. ಆ್ಯಂಡ್ ನನ್ನ ಹ್ಯಾಂಡ್ ಬ್ಯಾಗ್ಸ್ ಬಗ್ಗೆ ತುಂಬ ಜನ ಕೇಳಿದ್ರಿ, ಅದು ಕೂಡ ಮೀಶೋ ಅಲ್ಲಿ ನಿಮ್ಗೆ ಅದೇ ವಿಡಿಯೋಲಿ ಸಿಗುತ್ತೆ. ನನ್ನ ಥಂಬ್ನೇಲಲ್ಲೇ ನಾನು ಪಿಕ್ಚರ್ಸ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇಲ್ಲ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಮೀಶೋಲಿಗ ಔಟ್ ಆಫ್ ಸ್ಟಾಕ್ ಆಗಿರ್ಬೋದೇನೋ, ನಾನು ಸುಮಾರು ದಿನ ಆಯಿತು ತೊಗೊಂಡು. ರೀಸೆಂಟಾಗಿ ಅಮೆಝಾನಲ್ಲಿ ನೋಡಿದ್ದೀನಿ ನಾನು, ಸೇಮ್ ಇತ್ತು. ರಿವ್ಯೂ ಕೂಡ ಚೆನ್ನಾಗಿದೆ. ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಸ್ನೇಹಿತರೆ. ಈಗ ಸ್ನೇಹಿತರೆ ನಾನು ನ್ಯೂ ಇಯರ್ ದಿನ ಶಾಪಿಂಗ್ ಮಾಡಿದಂಥ ಥಿಂಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಬ್ಬರು ಕಮೆಂಟ್ ಮಾಡಿ ಹೇಳಿದರು, ನಾನು ಯಾವತ್ತೂ ಮಾಲಲ್ಲಿ ಶಾಪಿಂಗ್ ಮಾಡಿಲ್ಲ, ಅಲ್ಲಿ ದುಡ್ಡು ಜಾಸ್ತಿ ಇರುತ್ತಲ್ವ, ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಎಷ್ಟಿರುತ್ತೆ ಪ್ರೈಸು, ಕ್ವಾಲಿಟಿ ಹೇಗಿರುತ್ತೆ ಅಂತ ಎಲ್ಲ ಅವ್ರ ಕನ್ಸರ್ನ ಹೇಳಿದರು. ಪ್ರೈಸಸ್ ಅಂತೂ ವೇರಿ ಇದ್ದೇ ಇರುತ್ತೆ, ಯಾಕಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಾವು ಅಲ್ಲಿಗೆ ಯಾಕೆ ಪ್ರಿಫರ್ ಮಾಡೋದು ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಎಕ್ಸಾಂಪಲ್ ಹೇಳಬೇಕಂದ್ರೆ ಸಾನು ಲೆಗ್ಗಿಂಗ್ಸ್ ಹೊರಗಡೆ ಎಲ್ಲಾದರೂ ತೊಗೊಂಡ್ರೆ ಕಾಟನ್ ಲೆಗ್ಗಿಂಗ್ಸ್ ತೊಗೊಂಡಿರ್ತೀವಿ, ಅದು ಯೂಸ್ ಮಾಡ್ತಾ ಒಂದು ಸ್ವಲ್ಪ ವಾಶ್ ಮಾಡಿದ್ಮೇಲೆ ಒಂಥರ ತೂತಾಗೋದಕ್ಕೆ ಶುರು ಆಗುತ್ತೆ, ಅಥವಾ ಒಂಥರ ಎತ್ಕೊಂಡಂಗೆ ಆಗುತ್ತೆ, ಬಬಲ್ಸ್ ಆಗುತ್ತೆ. ಬಟ್ ನಾವು ಅದೇ ಈ ಥರ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ತೊಗೊಂಡಾಗ ಎಷ್ಟು ವರ್ಷ ಆದ್ರೂ ಅದು ತುಂಡ ಆಗಬೇಕೇ ಹೊರತು ಇನ್ನು ಏನೂ ಆಗೋದಿಲ್ಲ, ಕ್ವಾಲಿಟಿ ಇಶ್ಯೂ ಬರೋದೇ ಇಲ್ಲ. ಪ್ರೈಸ್ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, 1 to double ಅಂತ ಒಂದೊಂದು ಸಾರಿನೂ ಹೇಳ್ಬೋದು. ಕೆಲವೊಂದು ಸಾರಿ ಡಿಸ್ಕೌಂಟ್ಸ್ ಇರುತ್ತೆ, ಆವಾಗ ನಿಮಗೆ ಹೊರಗಡೆ ಏನು ತೊಗೊಂಡಿರ್ತೀರೋ ಸೇಮ್ ಪ್ರೈಸ್ಗೆ ಅಲ್ಲೂ ಕೂಡ ಸಿಗುತ್ತೆ. ಬಟ್ ಅದು ಸ್ವಲ್ಪ ಕಡಿಮೆ, ಅವಾಗ ಹೋಗ್ತಾ ಇರಬೇಕು, ನೋಡ್ತಾ ಇರಬೇಕು, ಆವಾಗ ನಮಗೆ ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ.
ಸೊ ನಾನು ಸಾನು ಬಟ್ಟೆ ಎಸ್ಪೆಷಲಿ ನನ್ನದು ನಾನು ತೊಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳಿಗೆ ನಾನು ಡೈಲಿ ಯೂಸ್ ಮಾಡ್ತೀನಲ್ವ, ಹರಿದೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ತೊಗೊಳ್ತೀನಿ. ಈಗ ವೆರಿ ಫಸ್ಟ್ ಇದು ರಾಜೇಶ್ನ ಫೇವ್ರೆಟ್ ಕಲರ್. ಇದು ಫೇವ್ರೆಟ್ ಕಲರ್ ಅವ್ರದ್ದು. ಇದೊಂದು ಟೀ ಶರ್ಟ್. ಮೊದಲು ರಾಜೇಶ್ದೇ ತೋರಿಸ್ಬಿಡ್ತೀನಿ. ಸೆಕೆಂಡ್ ಟೀ ಶರ್ಟ್ ಬ್ಲೂ, ವೈಟ್, ರೆಡ್. ಇದೇನೋ ರಾಜೇಶ್ ಇದನ್ನು ನೋಡಿದ ತಕ್ಷಣವೇ ಇಷ್ಟಪಟ್ಟರು. ಇದು ನನ್ನ ಹತ್ರ ಯಾಕೋ ಒಂಥರ ತೊಗೊಳ್ಬೇಕು ಅನ್ನಿಸ್ತಾ ಇದೆ, ತೊಗೊಳ್ತೀನಿ ಅಂಥೇಳಿ. ನೆಕ್ಸ್ಟ್ ಬಂದು ಇದು ಇದೆಲ್ಲ ಸ್ನೇಹಿತರೆ ಒಂದೊಂದು ಪ್ರೈಸಲ್ಲಿದೆ. ಇದು ಹಾಕಿದಾರ 599. ಇದು ನೋಡಿ 699 ಇದೆ, ಬಟ್ ಆಫರ್ ಪ್ರೈಸು 499ಗೆ ಸಿಕ್ಕಿದೆ. ಇದು 799. ಇದರಲ್ಲೂ ಮೇ ಬಿ ಏನೋ ಆಫರ್ ಇದೆ, ಅಲ್ಲಿ ಕಿತ್ತೋಗಿರ್ಬೇಕು ಅದರದ್ದು ಟ್ಯಾಗ್. ಸೊ 3 ಆಯಿತು. ಇದು ಸಾನು ತೊಗೊಂಡಿದ್ದು. ಆ್ಯಕ್ಚುಲಿ ಇದರ ಮಿಡ್ ಸೈಜ್ ಅವಳಿಗೆ ಆಗೋದು, ಇದು ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಇನ್ನು ಫಂಕ್ಷನ್ಸ್ಗಳು ಬರೋದಿದೆ, ಅಲ್ಲಿ ತನಕ ಇದು ಟೈಟ್ ಆಗುತ್ತೆ, ಪರವಾಗಿಲ್ಲ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದು ಬಂದು ಆಫರಲ್ಲಿತ್ತು. ಇದು 600 ರುಪೀಸು, ಬಟ್ ಒಂದೇ ಒಂದು ಸೈಜ್ ಇದ್ದಿದ್ದರಿಂದ ಇದು 300 ರುಪೀಸ್ಗೆ ಇತ್ತು. ಸೊ ಈ ಥರ ಇದ್ದಾಗ ತೊಗೊಳ್ಬೋದಲ್ವಾ. ಇದು ಕಾಟನ್ನು. ಪ್ರೈಸ್ ಬಂದು ಇದ್ರ ಮೇಲೆ 799 ಇದೆ, ಬಟ್ ಆಫರಲ್ಲಿ 299. ಆ್ಯಂಡ್ ಇದು ಸಾನು ಅಪ್ಪಗೆ ತುಂಬ ಇಷ್ಟ ಆಗಿದ್ದು. ಇದು ಟಾಪ್. ಇದು ಡಂಗ್ರಿ ಡ್ರೆಸ್. ಹಬ್ಬಗಳು ಬರ್ತಾ ಇದೆ ಅಲ್ವಾ, ಇರಲಿ ಅಂದ್ಬಿಟ್ಟು ತೊಗೊಂಡೆ. ಅವ್ಳ ಬರ್ತ್ಡೇಗೂ ಶಾಪಿಂಗ್ ಮಾಡಬೇಕಿತ್ತು. ಕ್ಲಾತ್ ಇದು ಒಂಥರ ಟೆಕ್ಸ್ಚರ್ಡ್ ರೇಯಾನ್. ಇದರ ಪ್ರೈಸು ಇದರ ಪ್ರೈಸು 799. ಇದು ಒಂದು ಲಾಂಗ್ ಡ್ರೆಸ್. ಇದರ ಪ್ರೈಸು ಇದು 999. ಅಷ್ಟು ಸಾನೋದಾಯಿತು. ಇದು ನಾನು ತೊಗೊಂಡಿದ್ದು. ನಾನು ಒಂದು ಈ ಸರಿ ಫಸ್ಟ್ ಟೈಮು ಫಾರ್ಮಲ್ಸ್ ತೊಗೊಂಡಿದ್ದೀನಿ. ಇದು ಒಂದು ಬ್ಲೂ ಕಲರ್ ಫಾರ್ಮಲ್ ಪ್ಯಾಂಟ್. ಇದು ಸೈಜು 32 ಇದೆ. ಆ್ಯಕ್ಚುಲಿ ನನಗೆ 34 ಬೇಕು, ಬಟ್ ಇದು 32 ಆಯಿತು. ಒಂದೊಂದು ಬ್ರ್ಯಾಂಡು ಒಂದೊಂದು ಥರ ಫಿಟ್ ಆಗುತ್ತೆ. ಇದು ಮುಂದೆ ನಾನು ಅವತ್ತು ಇದನ್ನು ಮುಂದೆ ಅಂದ್ಕೊಂಡು ಮುಂದೆ ಹಾಕ್ಕೊಂಡಿದ್ದೆ. ಇದು ಹಿಂದೆ ಆ್ಯಕ್ಚುಲಿ. ಇದು ಮುಂದೆ ಇಲ್ಲಿ ಒಂದು ಕಟ್ಟಿದೆ. ಇದು ಪ್ರೈಸ್ ಬಂದು 1299 ಇದೆ, ಬಟ್ ಅಲ್ಲಿ ಆಫರ್ ಇತ್ತು, 350 ರುಪೀಸಿಗೆ ಸಿಕ್ತು. ಇದು ಅಷ್ಟೇ 1499 ಹಾಕಿದ್ದಾರೆ, ಬಟ್ ಆಫರಲ್ಲಿ 499ಗೆ ಸಿಕ್ತು. ಇನ್ನು ಸ್ಪಾರಲ್ಲಿ ಸ್ನೇಹಿತರೆ ನಾನು ಮ್ಯಾಟ್ಸ್ಗಳನ್ನ ತೊಗೊಂಡೆ. ಆಫರ್ ಇತ್ತು. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೋದಾಗ ತೊಗೊಂಡಿದ್ದೆ ನೋಡಿ, ಅದು ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತು. ಅದಕ್ಕೆ ಇದು ನೋಡಿ ಎಷ್ಟು ಅಗಲ ಇದೆ ಅಂತ. ಇದು ಡೋರ್ ಮ್ಯಾಟ್ಸ್ 299, ಬಟ್ ಬೈ 1 get 1 ಇತ್ತು. ಸೊ 2 ತೊಗೊಂಡಿದ್ದೀನಿ. ಇದು ನಿಮಗೆ ಡೈಮೆನ್ಷನ್ ಹೇಳಬೇಕು ಅಂದರೆ 45 ಸೆಂಟಿಮೀಟರ್ ಇಂಟು 70 ಸೆಂಟಿಮೀಟರ್. ಅದು ಬಿಟ್ಟರೆ ಇನ್ನೊಂದು ಚಿಕ್ಕದು, ಅಷ್ಟು ದೊಡ್ಡದಿಲ್ಲ. ಇದು ನಾನು ಬಾತ್ರೂಮ್ಸ್ ಹತ್ರ ಹಾಕೋದಕ್ಕೆ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಆ್ಯಂಟಿ ಸ್ಕಿಡ್ ಅಂದರೆ ಹಿಂದ್ಗಡೆ ಈ ಥರ ರಬ್ಬರ್ ಗ್ರಿಪ್ ಇರುತ್ತೆ. ಕಾಲು ನೀರು ಬಿದ್ದಿರುತ್ತೆ, ಸಡನ್ನಾಗಿ ಕಾಲಿಟ್ರೂ ಕೂಡ ಈ ಟೈಲ್ಸ್ ಮೇಲೆ ಜಾರುತ್ತೆ. ಸೊ ಈ ಥರ ಇದ್ರಾಗೆ ಜಾರೋದಿಲ್ಲ. ಅದನ್ನೇ ತೊಗೋಬೋದಿತ್ತು ಬಾತ್ರೂಮ್ ಕಡೆಯೂ, ಬಟ್ ಏನಂದರೆ ಮಟೀರಿಯಲ್ಲು ಇದು ಕಾಟನ್ದಿದೆ. ಸೊ ನೀರು ಹೀರ್ಕೊಳ್ಳುತ್ತೆ. ಬಟ್ ಇದು ಕಾಟನ್ದಲ್ಲ, ಒಂಥರ ಸಿಲ್ಕ್ ಥ್ರೆಡ್ಡಿದೆ, ಕಾಟನ್ ಅಲ್ಲ. ಹಾಗಾಗಿ ಇದನ್ನು ಮೇನ್ ಡೋರ್ ಹತ್ರ ಹಾಕೋಣ, ಅಲ್ಲೇ ನೀರೇನು ಜಾಸ್ತಿ ಇರೋದಿಲ್ಲ ಅಲ್ವ, ಬರೀ ಧೂಳು ಇರುತ್ತೆ. ಸೊ ಅದಕ್ಕೆ ಇದು ಸರಿ ಇದೆ ಅಂದ್ಬಿಟ್ಟು
ಹಿಂಗಡೆ ಕೂಡ ಇದಕ್ಕೂ ಗ್ರಿಪ್ ಇದೆ. ಎರಡೂ ಕೂಡ ಬೈ ಒನ್ ಗೆಟ್ ಒನ್ ಇತ್ತು. ಇದು ಮಾತ್ರ ನಾನು ಸಿಂಗಲ್ ತೊಗೊಂಡೆ, 125 ಆಯಿತು. ಈಗ ಸ್ನೇಹಿತರೆ, ನಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಎಸ್ಪೆಷಲಿ ಅಲ್ಲಿ ದುಡ್ಡಿಟ್ಟಿರ್ತೀವಿ. ಅದನ್ನು ನೋಡಿದಾಗ ಅಲ್ಲಿ ಯಾಕೆ ಇಡೋದು ಅಂತ ಒಬ್ಬರು ಕೇಳಿದರು, ಮೇ ಬಿ ಔಟ್ ಆಫ್ ಕ್ಯೂರಿಯಾಸಿಟಿ. ಅದಕ್ಕೆ ಒಂದು ರೀಸನ್ ಇದೆ, ಒಂದೇನು ಮಸ್ತಾಗಿದೆ ರೀಸನ್ನು, ಬನ್ನಿ ತಿಳಿಸ್ತೀನಿ. ಇದು ನಮ್ಮ ಮನೇಲಿ ಇವಾಗ ಅಂತ ಅಲ್ಲ ಇಡ್ತಾ ಇರೋದು, ನಾನು ಮದುವೆ ಆದಾಗ್ಲಿಂದನೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದು ಅಲ್ಲೇ ಇರುತ್ತೆ ದುಡ್ಡು. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ. ಎಲ್ಲೇ ಹೋದರೂ ಹೊರಗಡೆ ಮನೆಗೆ ಬಂದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವ್ರ ಹತ್ರ ಕೈ ಮುಗಿತಾರೆ. ಸೊ ಏನೇ ಈಗ ಏನೋ ದುಡ್ಡು ಬೇಕಾಗಿರುತ್ತೆ, ದುಡ್ಡು ತಂದ ತಕ್ಷಣ ಬೇರೆ ಕಡೆ ಎಲ್ಲೂ ಇಡೋದಿಲ್ಲ, ಡೈರೆಕ್ಟ್ ಬಂದು ದೇವ್ರ ಮನೇಲಿ ಇಡ್ತಾರೆ. ನಾವು ಅಲ್ಲಿಂದಾನೇ ಎತ್ಕೊಳ್ತೀವಿ, ಖರ್ಚು ಮಾಡ್ತೀವಿ. ಅಂದರೆ ನಾವು ಎತ್ತಿ ಅದನ್ನು ಲಾಕರಲ್ಲಿ ಇಡೋದು ಅದು ಇದು ಅಂತ ಏನೂ ಇಲ್ಲ. ಎಷ್ಟು ಬೇಕೋ ಅಷ್ಟು ತರ್ತಾರೆ, ಎಷ್ಟು ಬೇಕು ಅಷ್ಟು ತರ್ತಾರೆ, ಅಲ್ಲಿ ಇಡ್ತಾರೆ. ಈಗ ನೋಡ್ಬೋದು ನೀವು, ಅಲ್ಲಿ ಎಷ್ಟಿದೆ ತೋರಿಸ್ತೀನಿ ಬನ್ನಿ. ಎಲ್ಲ ದುಡ್ಡು ಇಟ್ಟಿರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟು 10 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಅಷ್ಟೇ ಇರೋದು. ಈಗ ಇದು ಖಾಲಿ ಆಗೋ ತನಕನೂ ಅದು ಅಲ್ಲೇ ಇರುತ್ತೆ. ಖಾಲಿ ಆದಮೇಲೆ ತರಬೇಕು ಅನಿಸಿದ್ರೆ ತರ್ತಾರೆ, ಇನ್ನು ಮತ್ತೆ ಅಲ್ಲೇ ಇರ್ತಾರೆ. ನಮ್ಮ ಮನೇಲಿ ಈಗ 20 ರೂಪಾಯಿ, 10 ರೂಪಾಯಿ ಪೇ ಮಾಡೋದಕ್ಕೂ ಡಿಜಿಟಲ್ ಆಗಿಬಿಟ್ಟಿದ್ದಾರೆ. ನನಗೆ ಬೈತಾರೆ, ನೀನು ಡಿಜಿಟಲ್ ಆಗು ನೀನು ಅಂದ್ಬಿಟ್ಟು. ನಾನು ಹೊರಗಡೆ ಹೋಗೋದು ಕಡಿಮೆ, ಹೋದಾಗ ನನಗೆ ಅದು ನೆನಪೇ ಬರೋಲ್ಲ, ಕ್ಯಾಶ್ ತೊಗೊಂಡೋಗಿರ್ತೀನಿ. ನನಗೋಸ್ಕರ ಕ್ಯಾಶ್ ತಂದು ಇಡ್ತಾರೆ ಅಷ್ಟೇ ಅವರು. ಇಲ್ಲಿ ಅವತ್ತು ತೊಗೊಂಡಿದ್ದಂಥ ವ್ಯಾಲೆಟ್ ಇಲ್ಲೇ ಇದೆ, ಇನ್ನು ಇದಕ್ಕೆ ಟ್ರಾನ್ಸ್ಫರು ಮಾಡ್ಕೊಂಡಿಲ್ಲ, ಇಲ್ಲೇ ಇದೆ. ಇದನ್ನು ನಮ್ಮ ಮನೆಗಳಲ್ಲಾದರೆ ನಾವು ಹಬ್ಬಗಳಲ್ಲಿ ಮಾತ್ರನೇ ದೇವ್ರ ಹತ್ರ ದುಡ್ಡು ಇಡ್ತೀವಿ. ಆದರೆ ರಾಜೇಶ್ ಅವರು ಎಸ್ಪೆಷಲಿ ಇವರೊಬ್ಬರೇ ಈ ಥರ ಬಂದ ತಕ್ಷಣವೇ ದುಡ್ಡನ್ನು ಇಲ್ಲಿ ಇಡ್ತಾರೆ, ಬೇಕಾದಾಗ ಎತ್ಕೊಳ್ತಾರೆ, ಖರ್ಚು ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಸ್ವಲ್ಪ ನಾವು ಕವರಲ್ಲಿ ಹಾಕಿಟ್ಟಿದ್ದೀವಿ. ಇದು ಬಂದು ರಾಜೇಶ್ ಅವರ ಫಸ್ಟ್ ಅರ್ನಿಂಗ್ಸಾ ಅನಿಸುತ್ತೆ ಅಂತೆ. ನಾನು ಕೂಡ ಇದರಲ್ಲಿ ಹಾಕಿಟ್ಟಿದ್ದೀನಿ. ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಕೆಲಸಕ್ಕೆ ಹೋಗಿದ್ದು, ಆವಾಗಲೇ ಅರ್ನ್ ಮಾಡಿದ್ದು. ಸೊ ಅವಾಗಿಂದು 100 ರೂಪೀಸ್ ಹಾಕಿ ಹಾಗೆ ಇಟ್ಟಿದ್ದೀನಿ. ರಾಜೇಶ್ಗೆ ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡಿದಾಗ ಅದರಿಂದ ಫಸ್ಟ್ ದುಡ್ಡು ಅರ್ನಿಂಗ್ಸ್ ಬರುತ್ತಲ್ವ, ಅದನ್ನೆಲ್ಲ ಇಲ್ಲಿ ತಟ್ಟೆಯಲ್ಲಿ ಹಾಕಿ ಇಟ್ಟಿರ್ತಾರೆ. ನೋಡಿರಿ, ಕಾಯಿನ್ಸ್ಗಳೆಲ್ಲನೂ ಕೂಡ ಕಾಯಿನ್ಸು ಹಾಕಿಟ್ಟಿದ್ದಾರೆ. ಇಷ್ಟೇ ಸ್ನೇಹಿತರೆ ರೀಸನ್ನು. ಆ್ಯಂಡ್ ಇಲ್ಲಿ ನಾವು ಹುಂಡಿಗಳಿಟ್ಟಿರ್ತೀವಿ. ರಾಜೇಶ್ ದಿನ ಅದಕ್ಕೆ ಹುಂಡಿಯಲ್ಲಿ ದುಡ್ಡು ಹಾಕ್ತಾರೆ. ಸೊ ಇಲ್ಲಿಂದಾನೇ ತೊಗೊಳ್ತಾರೆ, ಅಲ್ಲಿಗೆ ಹಾಕ್ತಾರೆ. ಸೊ ಯಾಕೆ ಇಟ್ಟಿದ್ದೀನಿ ಅದು ಅನ್ನೋದನ್ನು ನಾನು ಡಿಟೇಲಾಗಿ ಹೇಳಿದ್ದೀನಿ, ಇವಾಗ ಇನ್ನೊಂದ್ಸರಿ ಹೇಳೋದಿಲ್ಲ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ. ಒಳ್ಳೇದು ಆ ಥರ ಮಾಡೋದ್ರಿಂದ ಒಂಥರ ಸೇವಿಂಗ್ಸ್ ಆದಂಗೆ ಆಗುತ್ತೆ. ನಮಗೆ ಗೊತ್ತಿಲ್ಲದೇ ಡೈಲಿ ಬೇಸಿಸ್ ಮೇಲೆ ನಾವು ಸೇವಿಂಗ್ಸ್ ಮಾಡ್ತಾ ಇರ್ತೀವಿ, ಯಾವಾಗಲೂ ಒಂದು ಸಾರಿ ಮಾಡೋದಕ್ಕಿಂತ. ಸೊ ಚೆಕ್ ಮಾಡಿ. ಸಾನು ಅವರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗಿನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವ್ಲಾಗ್ಗಳಲ್ಲಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಅಳಿಲು ಏನು ಆಟ ಆಡ್ತಾ ಇದೆ ಅಂತೀರಾ? ಬೆಳಿಗ್ಗೆಯಿಂದನೂ 1, 2 ರನ್ನಿಂಗ್ ರೇಸ್ ಆಗ್ತಾ ಇದೆ. ರನ್ನಿಂಗ್ ರೇಸ್, ಚೇಸಿಂಗ್ ಆಡ್ತಾ ಇದೆ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ. ಬಾಯ್ ಬಾಯ್.